ಬಿಗ್ ಬಾಸ್ ಸ್ಪರ್ಧಿಯಾದ ತನಿಷಾ ಅವರು ವರ್ತೂರ್ ಸಂತೋಷ್ ರವರು ನನ್ನ ಟೈಪ್ ಅಲ್ಲ ಎಂದು ಹೇಳಿದ್ದಾರೆ. ವರ್ತೂರ್ ಸಂತೋಷ್ ಜೊತೆ ಮದುವೆಯ ಬಗ್ಗೆ ತನಿಷಾ ಹೇಳಿದ್ದಿಷ್ಟು. ಬಿಗ್ ಬಾಸ್ ಸೀಸನ್ 10ರ ತನಿಷಾ ಅವರು ವರ್ತೂರ್ ಸಂತೋಷ್ ಜೊತೆ ತಮ್ಮ ಮದುವೆ ರೂಮರ್ಸ್ ಬಗ್ಗೆ ಮಾತನಾಡಿದ್ದಾರೆ. ಅವರು ಹೇಳಿದ್ದೇನು ಗೊತ್ತಾ? ವರ್ತೂರ್ ಸಂತೋಷ್ ಜೊತೆ ತಮ್ಮ ಸಂಬಂಧದ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಲವ್ ಮತ್ತು ಮದುವೆಯ ಬಗ್ಗೆ ತನಿಷಾ ಹೇಳಿದ್ದು ಹೀಗೆ: 10-15 ನಿಮಿಷ ಮಾತ್ರ ಅವರ ಜೊತೆ ಸಲುಗೆ ಇದ್ದಿದ್ದು, ಆದರೆ ಹೊರಗಡೆ ನೋಡುವವರಿಗೆ ಅದು ಜಾಸ್ತಿ ಕಾಣಿಸಿದೆ. ನಾನು ಬೇರೆಯವರ ಜೊತೆ ಸಲುಗೆಯಿಂದ ಇರಲಿಲ್ಲ, ಹಾಗಾಗಿ ವರ್ತೂರ್ ಸಂತೋಷ್ ಜೊತೆ ಕ್ಲೋಸ್ ಆದ ಹಾಗೆ ಅನಿಸಿರಬಹುದು ಎಂದಿದ್ದಾರೆ. ಕಾರ್ತಿಕ್ ಜೊತೆ ಸಲುಗೆ ಇದೆ, ಆದರೆ ನಾನು ಅವರ ಜೊತೆ ಕೂಗಾಡಿಕೊಂಡೇ ಮಾತನಾಡುತ್ತೇನೆ. ಅವರು ರೇಗಿಸಿದ್ರೆ ನಾನು ರೇಗಿಸುತ್ತೇನೆ. ಆದರೆ ವರ್ತೂರ್ ಸಂತೋಷ್ ಹಾಗೆ ಅಲ್ಲ, ಅವರ ಜೊತೆ ರಿವರ್ಸ್ ಆಗಿ ಮಾತನಾಡೋಕೆ ಆಗುತ್ತಿರಲಿಲ್ಲ. ವರ್ತೂರ್ ಎಷ್ಟು ಬೇಕೋ ಅಷ್ಟೇ ಮಾತನಾಡುತ್ತಾರೆ. ಅವರ ಜೊತೆ ಸುಮ್ಮನೆ ಜೋರಾಗಿ ಮಾತನಾಡಲು ಇಷ್ಟವಾಗುವುದಿಲ್ಲ. ಅವರ ಜೊತೆ ಸಲುಗೆ ಜಾಸ್ತಿ ಇತ್ತು ಎಂದಿದ್ದಾರೆ. ಎಲ್ಲರೂ ಮನೆಯೊಳಗೆ ರೇಗಿಸುತ್ತಿದ್ದರು. ನಮ್ರತಾ ಮತ್ತು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ರವರು ಕೂಡ ರೇಗಿಸುತ್ತಿದ್ದರು. ಹುಡುಗಿಯರ ಜೊತೆ ಅಷ್ಟಾಗಿ ಮಾತನಾಡುತ್ತಿರಲಿಲ್ಲ, ನನ್ನ ಜೊತೆ ಸ್ವಲ್ಪ ಮಾತನಾಡುತ್ತಿದ್ದರು ಅಷ್ಟೇ ಎಂದಿದ್ದಾರೆ. ಆಚೆ ಬಂದರೆ ಮದುವೆಯಾಗುತ್ತೀರಾ, ಕ್ರಶ್ ಆಗಿದೆ ಎಂದು ಬಹಳಷ್ಟು ಸುದ್ದಿಗಳು ಕೇಳಿಬಂತು. ಫಸ್ಟ್ ಆಫ್ ಆಲ್ ಅವರು ನನ್ನ ಟೈಪ್ ಅಲ್ಲ. ಅವರು ಬೇರೆಯವರನ್ನು ಮದುವೆಯಾದರೂ, ನಾನು ಬೇರೆಯವರನ್ನು ಮದುವೆಯಾದರೂ ನಮ್ಮ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಬಹುದು, ಆದರೆ ಬೇರೆ ಯೋಚನೆ ಇಬ್ಬರಲ್ಲೂ ಇಲ್ಲ ಎಂದಿದ್ದಾರೆ. ನಾನು ಕಾಳಜಿ ಸಲುಗೆಯಿಂದ ಮಾತನಾಡಿಸುತ್ತಿದ್ದೆ, ಮದುವೆ ಯೋಚನೆ ಇಲ್ಲ. ಅವರ ಮನಸ್ಸಿನಲ್ಲೂ ಈ ರೀತಿಯ ಯೋಚನೆ ಇಲ್ಲ ಎಂದು ಹೇಳಿದ್ದಾರೆ. ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ.